ಪಾರಾಗ್ತಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆ ಇವಾಗ ಬಹಳ ದೊಡ್ಡದಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯನವರಿಗೆ ಎರಡನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಮೊದಲ ಅವಧಿಯಲ್ಲಿ 5 ವರ್ಷಗಳನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕವಾಗಿ ಸಿದ್ದರಾಮಯ್ಯನವರು ಪ್ರತಿ ಬಾರಿ ಹೇಳ್ತಾ ಇದ್ರು ದೇವರಾಜು ಅರಸು ಅವರ ನಂತರ 5 ವರ್ಷವನ್ನು ಕಂಪ್ಲೀಟ್ ಮಾಡಿದಂಥ ಏಕೈಕ ಮುಖ್ಯಮಂತ್ರಿ ತಾನು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಹಾಗೆಯೇ ದೇವರಾಜು ಅರಸು ಅವರು ಮೊದಲ ಅವಧಿಯನ್ನು ಮುಗಿಸಿ ಎರಡನೇ ಅವಧಿಗೆ ಅವರು ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಅವರಿಗೆ ಪೂರ್ಣಾವಧಿಯನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸಿದ್ದರಾಮಯ್ಯನವ್ರಿಗೂ ಕೂಡ ದೇವರಾಜು ಅರಸು ಅವರ ಮಾದರಿಯಲ್ಲೇ ಏನಾದರೂ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಕಾಡೋದಕ್ಕೆ ಶುರುವಾಗಿರುತ್ತೆ. ಯಾಕಂದರೆ ಕಳೆದ 1 ವರ್ಷದ ಆಳ್ವಿಕೆಯ ಅವಧಿಯಲ್ಲಿನೇ ವಿಶೇಷವಾಗಿ ಕಳೆದ 3-4 ತಿಂಗಳಿಂದ ಸಿದ್ದರಾಮಯ್ಯನವರ ವಿರುದ್ಧ ಸಾಕಷ್ಟು ಆಪಾದನೆಗಳು ಆರೋಪಗಳು ಕೇಳಿ ಬರ್ತಾ ಇವೆ. ಅದರಲ್ಲೂ ಕೂಡ ಮೂಡಾದಲ್ಲಿ ತೆಗೆದುಕೊಂಡಿರುವಂತಹ 14 ಸೈಟ್ಗಳು ಅಂದರೆ ಪರಿಹಾರ ರೂಪದಲ್ಲಿ ಬಂದಿರುವ ಸೈಟ್ಗಳಂತೇಳಿ ಮುಖ್ಯಮಂತ್ರಿಗಳು ಕ್ಲೇಮ್ ಮಾಡ್ಕೊಳ್ತಾರೆ. ಇಲ್ಲ ಅದು ಪರಿಹಾರ ಅಲ್ಲ, ಅದು ಪ್ರಭಾವದಿಂದ ಬಂದಿರುವಂತಹ ಸೈಟ್ಗಳು ಅನ್ನುವಂಥ ಆರೋಪವನ್ನು ಸಿದ್ದರಾಮಯ್ಯನವರ ವಿರುದ್ಧ ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಗಳು ಈಗಾಗಲೇ ಕೋರ್ಟಲ್ಲಿ ಬಹಳಷ್ಟು ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದಿದೆ. ಮುಖ್ಯಮಂತ್ರಿಯವರು ಪಾರಾಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಯಾವ ವಿಚಾರಗಳು ಅನ್ನುವಂಥ ನಿಮಗೆ ಕ್ವಿಕ್ಕಾಗಿ ಒಮ್ಮೆ ಗ್ಲಾನ್ಸ್ ಮಾಡೋಣ. ಏನೇನು ವಿಷಯಗಳು ಅಂತೇಳಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯಿಂದ ಪಾರಾಗ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ರಾಜ್ಯವೂ ಕೂಡ ಬಹಳ ಕುತೂಹಲದಿಂದ ನೋಡ್ತಾ ಇರುವಂತಹ ಪ್ರಶ್ನೆ. ನಾಳೆ ಮಧ್ಯಾಹ್ನ ಹೊರಬಿಡಲಿದೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಅತ್ಯಂತ ಮಹತ್ವದ ತೀರ್ಪು. ಮುಖ್ಯಮಂತ್ರಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಈ ಅತ್ಯಂತ ಮಹತ್ವದ ತೀರ್ಪು ನಾಳೆ ಮಧ್ಯಾಹ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಪ್ರಕಟಿಸಲಿದ್ದಾರೆ. ಈ ತೀರ್ಪನ್ನು ಜೂನ್ 25ರಂದು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಟಿ.ಜೆ. ಅಬ್ರಹಾಂ ಅವರು, ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಹಾಂ ಅವರು ಈ ಒಂದು ಅನುಮತಿಯನ್ನು ಕೇಳ್ತಾರೆ. ಜೂನ್ 25ರಂದು ಇದಕ್ಕೆ ಸಂಬಂಧಪಟ್ಟಂತೆ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಡ್ತಾರೆ. ಆಗಸ್ಟ್ 16ರಂದು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿದ್ರು. ಯಾವಾಗ ಒಂದು ದೂರು ಬಂತೋ ಇಮಿಡಿಯೇಟ್ ಆಗಿ ದೂರಿಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅಥವಾ ಶೋಕಾಸ್ ನೋಟಿಸ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರವಾನೆ ಮಾಡ್ತಾರೆ. ಇದಾಗಿ ಒಂದು ವಾರದ ಒಳಗಡೆ ಉತ್ತರವನ್ನು ಕೊಡಬೇಕಂತ ಅವಶ್ಯಕತೆ ಮುಖ್ಯಮಂತ್ರಿಯವರಿಗಿರುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಕ್ಯಾಬಿನೆಟ್ ನಿರ್ಣಯದ ಮೂಲಕವಾಗಿ ಸಿದ್ದರಾಮಯ್ಯನವರನ್ನ ಹೊರಗಿಟ್ಟು ಉಪಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಭೆಯನ್ನು ನಡೆಸಿ ಅಲ್ಲಿ ಈ ಒಂದು ಕ್ಲಾರಿಫಿಕೇಶನ್ ಅನ್ನು ಸರ್ಕಾರ ಕೊಡುತ್ತೆ. ಅದೆಲ್ಲವನ್ನ ನೋಡಿದ ನಂತರ ಕೂಡ ಆಗಸ್ಟ್ 16ರಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಡ್ತಾರೆ. ಆಮೇಲೆ ಆಗಸ್ಟ್ 17ರಂದು ರಾಜ್ಯಪಾಲರ ಅನುಮತಿಯ ವಿರುದ್ಧ ಹೈಕೋರ್ಟ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ರಿಟ್ ಅರ್ಜಿಯ ಮೇಲೆ ಬಹಳಷ್ಟು ವಾದ ಪ್ರತಿವಾದ ನಡೀತು. 17ರಂದು ನಡೀತು, ಅದಾದ ನಂತರ ಬೇರೆ ಬೇರೆ ದಿವಸಗಳಲ್ಲಿ ನಡೀತು. ಸೆಪ್ಟೆಂಬರ್ 12ರಂದು ಅಂತಿಮವಾಗಿ ವಾದ ಪ್ರತಿವಾದ ಮುಕ್ತಾಯ ಆಗಿತ್ತು. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಾದ ಪ್ರತಿವಾದ ಸೆಪ್ಟೆಂಬರ್ 12ರಂದು ಮುಕ್ತಾಯ ಆಗಿತ್ತು. ಇನ್ನು ಮಂಗಳವಾರದಂದು ಹೊರಬೀಳಲಿರುವಂತಹ ತೀರ್ಪು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಮಂಗಳಕರ ಆಗಿರುತ್ತಾ ಅಥವಾ ಅದು ಅಮಂಗಳವನ್ನು ತರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಇರುವಂಥದ್ದು, ಎಲ್ಲೆಡೆಯಲ್ಲೂ ಕೂಡ ಇರುವಂತಹ ಕುತೂಹಲವೂ ಕೂಡ ಇದೆ. ಯಾಕಂದರೆ ಸಿದ್ದರಾಮಯ್ಯನವರ ಪಾಲಿಗೆ ನಾಳೆ ಮಂಗಳವಾರದಂದು ಮಂಗಳಕರವಾಗಿರುವಂತಹ ತೀರ್ಪು ಸಿಗುತ್ತಾ, ಅಂದರೆ ಎಲ್ಲದರಿಂದ ಕೂಡ ರಿಲೀಫ್ ಸಿಗುತ್ತಾ ಅಥವಾ ಅಮಂಗಳಕರ ಆಗಿರುತ್ತಾ ಅಥವಾ ಸಿದ್ದರಾಮಯ್ಯನವರ ಮೇಲೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರುವಂಥ ಚಾನ್ಸಸ್ ಇದೆಯಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ತೀರ್ಪಿನ ಪರಿಣಾಮಗಳು ಏನೇನು ಆಗಬಹುದು ಅನ್ನುವಂಥದ್ದನ್ನು ಒಂದಿಷ್ಟು ವಿಚಾರಗಳನ್ನು ನೋಡೋದಾದರೆ, ಅನುಮತಿಯನ್ನು ಎತ್ತಿ ಹಿಡಿದ್ರೆ ಏನಾಗುತ್ತೆ ಅಂದರೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ಅನುಮತಿ ಅದು ಸಮಂಜಸ, ರಾಜ್ಯಪಾಲರ ನಿರ್ಧಾರ ಸಮಂಜಸ, ಕಾನೂನುಬದ್ಧವಾಗಿದೆ. ಅವರು ಏನು ಇದಕ್ಕೆ ಈ ಒಂದು ಅನುಮತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನ್ಯಾಚುರಲ್ ಜಸ್ಟಿಸನ್ನು ಫಾಲೋ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಹೈಕೋರ್ಟ್ ಏನಾದರೂ ತೀರ್ಪು ಕೊಟ್ಟರೆ ಆಗ ಸಿಎಂ ಸಿದ್ದರಾಮಯ್ಯನವರಿಗೆ ತೀವ್ರ ಸಂಕಷ್ಟ ಎದುರಾಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತೀವ್ರ ಸಂಕಷ್ಟ ಎದುರಾಗುತ್ತೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಕೂಡ ಆರಂಭ ಆಗುತ್ತೆ. ಯಾಕಂದರೆ ಸೆಕ್ಷನ್ 17 ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಇದರ ಪ್ರಕಾರವಾಗಿ ಪ್ರಾಸಿಕ್ಯೂಷನ್ ನಡೆಸೋದಕ್ಕೆ ಅಂದರೆ ತನಿಖೆ ನಡೆಸೋದಕ್ಕೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಅತ್ಯಗತ್ಯ ಆಗುತ್ತೆ. ಪ್ರಕರಣವನ್ನು ದಾಖಲಿಸಿಕೊಳ್ಳೋದಕ್ಕೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಸಿಗಬೇಕಾಗತ್ತೆ. ಈಗ ಸಕ್ಷಮ ಪ್ರಾಧಿಕಾರ ಅಂತ ಹೇಳಿದ್ರೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಅದರ ನಂತರ ಈಗ ತನಿಖೆ ಆರಂಭ ಆಗ್ಬೋದು.
ತನಿಖೆ ಸಂದರ್ಭದಲ್ಲಿ, ಅಂದರೆ ತನಿಖೆ ಮಾಡೋದು ಅಂತ ಹೇಳಿದಾಗ ಅಲ್ಲೊಂದು FIR ದಾಖಲಾಗಿರುತ್ತೆ ಅಥವಾ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ತೀವ್ರ ಒತ್ತಡ ಶುರುವಾಗುತ್ತೆ. ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಒತ್ತಡ ಹೇರುವಂತಹ ಕೆಲಸವನ್ನ ಎದುರಾಳಿಗಳಾಗಿರುವಂತಹ ಬಿಜೆಪಿಯವರು ಮಾಡಬಹುದು ಕಾಂಗ್ರೆಸ್ಗೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಎದುರಾಗುವಂಥದ್ದು ನಿಶ್ಚಿತ. ಅಂದರೆ ಪ್ರತಿನಿತ್ಯವೂ ಕೂಡ ಉತ್ತರ ಕೊಡಬೇಕಾಗುತ್ತೆ ಕಾಂಗ್ರೆಸ್ನವರು, ಯಾವ ಕಾರಣಕ್ಕಾಗಿ ನಿಮ್ಮ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗೆಯೇ ತೀರ್ಪಿನ ಬಗ್ಗೆ ಒಂದು ವೇಳೆ ಅನುಮತಿಯನ್ನು ಎತ್ತಿ ಹಿಡಿದ್ರು ಕೂಡ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸುವಂತ ಅವಕಾಶ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದ್ದೇ ಇರುತ್ತೆ. ಅವರು ಆ ಕೆಲಸವನ್ನು ಮಾಡಬಹುದು. ಒಂದು ವೇಳೆ ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿ, ಪ್ರಾಸಿಕ್ಯೂಷನ್ ಅನುಮತಿ, ಅದರಲ್ಲಿ ನ್ಯಾಚುರಲ್ ಜಸ್ಟಿಸ್ ಅನ್ನು ಫಾಲೋ ಮಾಡಿಲ್ಲ, ಅದರಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ಕರೆಕ್ಟ್ ಆಗಿ ಇರಲಿಲ್ಲ, ರಾಜ್ಯಪಾಲರು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಸಮಂಜಸ ಅಲ್ಲ ಅನ್ನುವಂಥದ್ದ ರೀತಿಯಲ್ಲಿ ಅನುಮತಿಯನ್ನು ರದ್ದುಪಡಿಸಿದ್ರೆ, ಅಂದರೆ ಮುಖ್ಯಮಂತ್ರಿಯವರು ರಿಟ್ ಅರ್ಜಿಯನ್ನು ಪುರಸ್ಕರಿಸಿ ಅದನ್ನು ಎತ್ತಿ ಹಿಡಿದ್ರೆ ಆಗ CM ಸಿದ್ದರಾಮಯ್ಯನವರಿಗೆ ದೊಡ್ಡ ರಿಲೀಫ್ ಸಿಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲಿರುವಂತಹ ಪ್ರಾಸಿಕ್ಯೂಷನ್ನ ತೂಗುಗತಿ ಹೊರಗಡೆ ಹೋಗುತ್ತೆ. ರಾಜ್ಯಪಾಲರಿಗೆ ಇದರಿಂದಾಗಿ ತೀವ್ರ ಮುಜುಗರ ಎದುರಾಗಬಹುದು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಅವರು ಆರೋಪವನ್ನು ಮಾಡ್ತಿದ್ದಾರೆ, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಏಜೆಂಟ್ ರೀತಿಯಲ್ಲಿ, ಬಿಜೆಪಿಯ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಒಂದು ವೇಳೆ ಹೈಕೋರ್ಟ್ನಿಂದ ತೀರ್ಪು ಅನುಮತಿಯನ್ನು ರದ್ದುಪಡಿಸಿದ್ರೆ ಆಗ ಅದು ರಾಜ್ಯಪಾಲರಿಗೆ ತೀವ್ರ ಮುಜುಗರವನ್ನು ತಂದಿಡುತ್ತೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಅವರ ಶಕ್ತಿ ಮತ್ತಷ್ಟು ಹೆಚ್ಚಳ ಆಗುವುದು ನಿಶ್ಚಿತ. ಯಾಕಂದ್ರೆ ಸಿದ್ದರಾಮಯ್ಯನವರು ಈಗಾಗಲೇ ತಮ್ಮ ವಿರುದ್ಧದ ಈ ಆಪಾದನೆ ಸಂದರ್ಭದಲ್ಲಿ ಅಹಿಂದ ವಿಚಾರಗಳನ್ನ ಬಹಳ ಬಾರಿ ಪ್ರಸ್ತಾಪಿಸಿದ್ದಾರೆ. ಮತ್ತು ಒಂದು ವೇಳೆ ಅವರ ಪರವಾದಂತಹ ತೀರ್ಪು ಬಂತು ಅಂದರೆ ಅದು ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ರಾಜಕೀಯ ಶಕ್ತಿಯನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ಬಿಜೆಪಿಗೆ ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಮುಖಭಂಗವೂ ಕೂಡ ಎದುರಾಗಬಹುದು. ಯಾಕಂದ್ರೆ ಬಿಜೆಪಿಯವರು ಕೂಡ ಉತ್ತರ ಕೊಡಬೇಕಾಗತ್ತೆ, ಏನಾಯಿತು, ಯಾಕಾಯಿತು, ಹೇಗಾಯಿತು ಅನ್ನೋಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ಅವ್ರಿಗೂ ಮುಖಭಂಗ ಎದುರಾಗಬಹುದು. ಆದರೆ ಇದೇ ಸಂದರ್ಭದಲ್ಲೇ ಸಿದ್ದರಾಮಯ್ಯವರು ಕಂಪ್ಲೀಟ್ ರಿಲೀಫ್ ಅಂತೇಳಿ ಅಲ್ಲ, ದೂರುದಾರರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವಂಥ ಅವಕಾಶ ಇದ್ದೇ ಇರುತ್ತೆ. ಹಾಗಾಗಿ ದೂರುದಾರರು ಇಲ್ಲಿಗೆ ಮುಖ್ಯಮಂತ್ರಿಯವರು ಎಲ್ಲದರಿಂದ ಪಾರಾಗ್ತಾರೆ ಅಂತ ಹೇಳುವಂಥ ಸ್ಥಿತಿಯಲ್ಲಿ ನಾಳೆ ಇಲ್ಲ. ನಾಳೆ ತೀರ್ಪು ಏನೇ ಬಂದರೂ ಕೂಡ ಅದರ ಮೇಲ್ಗಡೆ ಮೇಲ್ಮನವಿ ಹೋಗುವಂಥ ಅವಕಾಶ ಎರಡೂ ಕಡೆಯವರಿಗೆ ಇದೆ. ಹಾಗಾಗಿ ಇದೊಂದು ಕಾನೂನಿನ ಭಾಷೆಯಲ್ಲಿ ನಾವು ನೋಡೋದಿದ್ರೆ ಇದು ಈಗಿನ ಹಂತದಲ್ಲಿ ನಡೀತಾ ಇರುವಂತಹ ಕಾನೂನು ಪ್ರಕ್ರಿಯೆಯ ಮೊದಲ ಹಂತ. ಈ ಮೊದಲ ಹಂತದ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಸಿದ್ದರಾಮಯ್ಯನವರು ಪಾಸ್ ಆಗ್ತಾರಾ, ಫೇಲ್ ಆಗ್ತಾರಾ ಅನ್ನುವಂಥದ್ದನ್ನ ನೋಡಬೇಕಾಗಿರುವಂಥದ್ದು.